ಪೋಷಕರ ಧ್ವನಿ ರಾಜ್ಯ ಸರ್ಕಾರಕ್ಕೆ ಕೇಳಿಸಿದೆ. ರಾಜ್ಯ ಸರ್ಕಾರ ಒಂದು ಸರ್ಕ್ಯುಲರ್ ಹೊರಡಿಸಿತ್ತು. ಪ್ರೀ ಪ್ರೈಮರಿಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿ, 5ನೇ ತರಗತಿಯಿಂದ 7ನೇ ತರಗತಿ ಮತ್ತು 8, 9, 10ನೇ ತರಗತಿಗಳನ್ನು ಆರಂಭಿಸುವುದಕ್ಕೆ ಜುಲೈ ತಿಂಗಳ ಒಂದಷ್ಟು ಡೇಟ್ಗಳನ್ನು ಕೊಟ್ಟು ಈ ದಿನಾಂಕಗಳಂದು ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಇದರ ಬಗ್ಗೆ ಪೋಷಕರು ಅಭಿಪ್ರಾಯ ತಿಳಿಸಿ ಅಂತ ಒಕ್ಕೋರಲ ಧ್ವನಿ ಕೇಳಿ ಬಂತು. ರಾಜ್ಯದ ಮೂಲೆ ಮೂಲೆಗಳಿಂದ ಶುರು ಮಾಡಬೇಡಿ ಶಾಲೆಗಳನ್ನು. ನೀವೇನಾದರೂ ಹಠಕ್ಕೆ ಬಿದ್ದು ಶಾಲೆ ಶುರು ಮಾಡಿದ್ದೇ ಆದರೆ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ. ಅಂತೂ ಇಂತೂ ಈ ಧ್ವನಿ ಸರ್ಕಾರಕ್ಕೆ ಕೇಳಿಸಿದೆ. ಶಾಲೆ ಶುರು ಆಗೋದಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಹುಟ್ಟಿಕೊಂಡ ಅತಿ ದೊಡ್ಡ ಡಿಬೇಟ್ ವಿಷಯ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಶಾಲೆಗಳನ್ನು ಆರಂಭಿಸಬೇಕಾ, ಆರಂಭಿಸೋದ್ರಾದ್ರೆ ಯಾವಾಗ ಆರಂಭಿಸಬೇಕು? ಇವತ್ತೇನು ಮಾತಾಡಿದ್ದಾರೆ ನೋಡಿ ಶಿಕ್ಷಣ ಸಚಿವರು. ಮೊದಲು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಯಾವುದೇ ಶಾಲೆಯನ್ನ ತರಗತಿಯನ್ನ ಪ್ರಾರಂಭ ಮಾಡೋದಿಲ್ಲ. ಇನ್ನೊಂದು ನೆನ್ನೆಯಿಂದ ಓಡ್ತು, ಖಾಸಗಿ ಲಾಬಿಗೆ ಶರಣಾಯಿತು ಶಿಕ್ಷಣ ಇಲಾಖೆ ಅಂತ. ನಾನು ಬಹಳ ಧೈರ್ಯದಿಂದ ವಿಶ್ವಾಸ ಹೇಳ್ತೀನಿ, ಯಾವ ಲಾಬಿಗೂ ಕೂಡ ಶರಣ ಆಗಿಲ್ಲ. ಬಟ್ ಮುಂದೆ ಯಾವತ್ತೋ ಒಂದು ಮಾಡಬೇಕಂತ ಅಭಿಪ್ರಾಯವನ್ನ, ಶಾಲೆ ಯಾವತ್ತು ಪ್ರಾರಂಭ ಮಾಡಬೇಕು ಅನ್ನೋಕ್ಕೋಸ್ಕರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತೇವೆ. ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಸುರಕ್ಷತೆ ಜೊತೆಗೆ ಮಕ್ಕಳ ಕಲಿಕೆ, ಮಕ್ಕಳ ಭವಿಷ್ಯ ಇದೆಲ್ಲನೂ ಕೂಡ ಹೆಚ್ಚು ಗಮನ ಇಟ್ಟು ಅದ್ಯಾವುದಕ್ಕೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ. ಸುವರ್ಣ ನ್ಯೂಸ್ ನಿನ್ನೆಯಿಂದಲೂ ಒಂದು ಜನಾಭಿಪ್ರಾಯ ಸಂಗ್ರಹವನ್ನ ಮಾಡ್ತಾ ಇತ್ತು, ಈಗಲೂ ನಡೀತಾ ಇದೆ. ಕೊರೋನಾ ಭೀತಿಯ ಮಧ್ಯೆ ಶಾಲೆಗಳನ್ನ ತೆರೆಯುವ ನಿರ್ಧಾರ ಸರಿನಾ ಅನ್ನುವ ಪ್ರಶ್ನೆ ಕೇಳಿದ್ವಿ. ತಪ್ಪು ಅಂತ 88% ಜನ ಹೇಳ್ತಾರೆ. 88%, 188 ಜನ ಇಲ್ಲ ತಪ್ಪು ನಿರ್ಧಾರ ಇದು ಅಂತ ಹೇಳ್ತಾರೆ. ಸರಿಯಾದ ನಿರ್ಧಾರ ಅಂತ ಹೇಳೋರು 12% ಜನ. ಕೊರೋನಾ ಭೀತಿಯ ಮಧ್ಯೆ ಶಾಲೆಗಳನ್ನ ತೆರೆಯುವ ನಿರ್ಧಾರ ಸರಿನಾ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ಶಾಲೆಗಳು ಒಂದು ವೇಳೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಸ್ಯಾನಿಟೈಸ್ ಮಾಡೋದಾಗಿರಬಹುದು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಇಡೋದಾಗಿರಬಹುದು, ಸ್ಪ್ಲಿಟ್ ಮಾಡಿ ಕ್ಲಾಸ್ ನಡೆಸೋದಾಗಿರಬಹುದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಶಾಲೆಯಲ್ಲಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡೋದಾಗಿರಬಹುದು, ಈ ಎಲ್ಲ ರೀತಿಯ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಾ ಅಂತ ಕೇಳಿದ್ವಿ. 80% ಜನ ಇಲ್ಲ ಅಂತ, ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೂ ನಾವು ಕಳಿಸೋದಿಲ್ಲ ಅಂತ ಹೇಳಿದವರು 80% ಜನ. ಶಾಲೆಗಳನ್ನು ತೆರೆಯೋ ನಿರ್ಧಾರದ ಹಿಂದೆ ಖಾಸಗಿ ಶಾಲೆಗಳ ಲಾಬಿ ಇದೆಯಾ ಅನ್ನುವ ಪ್ರಶ್ನೆ ಕೇಳಿದಾಗ 100ಕ್ಕೆ 78 ಜನರಿಗೆ ಅನ್ಸುತ್ತೆ ಹೌದು, 78% ಜನರಿಗೆ ಅನ್ಸುತ್ತೆ ಹೌದು ಅಂತ, 22% ಜನ ಇಲ್ಲ ಅಂತ. ಹೋಟೆಲ್ ಓಪನ್ ಮಾಡೋದಕ್ಕೂ, ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೂ, ಕಟಿಂಗ್ ಸಲೂನ್ ಓಪನ್ ಮಾಡೋದಕ್ಕೂ, ಮಾಲ್ಗಳನ್ನು ಓಪನ್ ಮಾಡೋದಕ್ಕೂ, ಸಿನಿಮಾ ಥಿಯೇಟರ್ಗಳನ್ನು ಓಪನ್ ಮಾಡೋದಕ್ಕೂ, ಶಾಲೆಗಳನ್ನು ಓಪನ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ವಾ? ನಮ್ಮ ಪ್ರಯಾರಿಟಿಗಳ ಬದಲಾಗಿವೆಯಾ? ಇಬ್ಬರು ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಇನ್ನಿಬ್ಬರು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಮೊಟ್ಟ ಮೊದಲಿಗೆ ಚಿದಾನಂದ್ ಪೋಷಕರ ಸಂಘದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಸುಪ್ರೀತ್ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಚಿದಾನಂದ್ ಅವ್ರನ್ನ ಕೇಳ್ತಾ ಇದ್ದೀನಿ. ಚಿದಾನಂದ್ ಅವರೇ, ಲಾಕ್ಡೌನ್ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಹಾರಗಳು ಕ್ಲೋಸ್ ಆದಂತಹ ಸನ್ನಿವೇಶ, ಎಸೆನ್ಷಿಯಲ್ ಸರ್ವಿಸ್ ಬಿಟ್ಟು ಉಳಿದೆಲ್ಲ ಹೆಚ್ಚು ಕಡಿಮೆ ಕ್ಲೋಸ್ ಆಗಿದೆ. ಹೀಗಿರುವಾಗ ಬೇರೆ ಬಿಸ್ನೆಸ್ಗಳನ್ನು ಶುರು ಮಾಡೋದಕ್ಕೂ ಶಾಲೆ ಶುರು ಮಾಡೋದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನಿಸ್ತಾ ಇದೆ ನನಗೆ. ನೀವು ಹೇಳ್ತಾ ಇರೋದು ಕರೆಕ್ಟು. ಯಾಕಂದರೆ ಬೇರೆ ಬಿಸ್ನೆಸ್ ಏನಂತ ಹೇಳ್ತಾ ಇದ್ದೀರಾ, ಇವತ್ತು ಶಾಲೆ ಸಹ ಬಿಸ್ನೆಸ್ಸೇ.
ಶಾಲೆನ ಬಿಸ್ನೆಸ್ಗೆ ತಗೊಂಬಂದಾಗಿ ಬಹಳ ವರ್ಷಗಳಾಗ್ಬಿಟ್ಟಿದೆ. ಸುಮ್ಮನೆ ಹೇಳೋದಷ್ಟೇ, ನಾವೊಂದು ಸೇವಾ ಮನೋಭಾವದಿಂದ ಬಂದಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಸೇವೆ ಮಾಡ್ತಾ ಇದ್ದೀವಿ, ಇಲ್ಲಿ ದುಡ್ಡು ಮಾಡ್ತಾ ಇಲ್ಲ ಅಂತ. ಇದು ನಡೀತಾ ಇರೋದೇ ಬಿಸ್ನೆಸ್. ಅದನ್ನು ಇವತ್ತು ಈ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಕೃಪಾಪೋಷಿತದಿಂದ ಇವತ್ತು ಈ ಮಟ್ಟಕ್ಕೆ ನಡೀತಾ ಇದೆ. ಬೆಳಗ್ಗಿಂದ ನೋಡ್ತಾ ಇದ್ದೀರಾ, ಒಂದು ಶಾಲೆ ಆಲ್ರೆಡಿ ಇವತ್ತು ಓಪನ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಮಾಡಿದ್ರು ಅವರು? ಯಾವ ಧೈರ್ಯದಿಂದ ಮಾಡಿದ್ರು ಅವರು? ಏನು ಮಕ್ಕಳೇನ್ರಿ ಪ್ರಾಣ ಅಂದರೆ ಅವ್ರಿಗೇನು ಅಷ್ಟು ಚಲ್ಲಾಟ ಆಗ್ಬಿಟ್ಟಿದೆ ಅವ್ರಿಗೆ? ಯಾಕೆ ಒಂದು ಹೇಳ್ತಾರೆ, ನಮ್ಮ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ನಾವು ಪೋಷಕರ ಒಂದು ಅಭಿಪ್ರಾಯವನ್ನು ತಗೊಂತೀವಿ ಅಂತ. ಏನು ಪೋಷಕರ ಅಭಿಪ್ರಾಯ ತಗೊಂಡವರು ಯಾವ ರೀತಿ ಡೇಟನ್ನು ಫಿಕ್ಸ್ ಮಾಡಿದ್ರು? ಫಸ್ಟ್ ಆಫ್ ಆಲ್ ಇವರು ಎಲ್ಲ ಡಿಸೈಡ್ ಆಗ್ಬಿಟ್ಟಿದೆ, ಇಂಥ ತಾರೀಕು ಈ ವರ್ಗ ಇಲ್ಲಿಂದ ಇಲ್ಲಿವರೆಗೂ ಶೂ ಓಪನ್ ಆಗಬೇಕು, ಇಲ್ಲಿಂದ ಇಲ್ಲಿವರೆಗೂ ಡಿಸೈಡ್ ಆಗಿತ್ತೋ ಇಲ್ವೋ, ಈಗಂತೂ ಚೇಂಜ್ ಆಯ್ತು. ಸರ್ಕಾರಕ್ಕೆ ಜನರ ಅಭಿಪ್ರಾಯ ಗೊತ್ತಾಗಿದೆ. ಇದರಲ್ಲಿ ಬಿಸ್ನೆಸ್ ಈ ಯೋಚನೆ ಏನಾದ್ರೂ ಹೆಂಗ್ ಬಂತು ಅಂತ. ಬಿಸ್ನೆಸ್, ನಥಿಂಗ್ ಬಟ್ ಬಿಸ್ನೆಸ್. ಓಕೆ, ಇವ್ರಿಗೆ ಏನಂದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾರ 50% ಆಫ್ ದ ಕೋರ್ಸ್ ಕಮ್ಮಿ ಮಾಡಿಬಿಟ್ರೆ ಹೇಗೆ ಅದನ್ನ ವ್ಯಾಪಾರ ಮಾಡೋದು? ಪೋಷಕರು ಹೆಂಗ್ ಅದನ್ನ ಒಪ್ಕೊಂತಾರೆ? ಈ ಎಲ್ಲ ಕ್ವಶನ್ ಹಾಕ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿ ಲಾಬಿ ಮಾಡ್ತಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಶಿಕ್ಷಣ ಸಚಿವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ಹೇಳ್ತೀನಿ. ಯಾಕೆ ಅಂದ್ರೆ ಒಂದು ವೇಳೆ ಅವ್ರಿಗೆ ಇದು ಗೊತ್ತಿಲ್ಲ ಅಂದ್ರೆ ಅವರ ಅಧಿಕಾರಿಗಳು ಅವರ ಮಾತನ್ನ ಕೇಳ್ತಾ ಇಲ್ಲ, ಅವರು ಅದನ್ನ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊ. ಅವ್ರು ಹೇಳೋದು ನಾವು ಕೊಟ್ಟಿರೋ ಡೇಟ್ ನಲ್ಲಿ ಶಾಲೆ ಶುರು ಮಾಡ್ತೀವಿ ಅಂತ ಎಲ್ಲಿ ಹೇಳಿದ್ವಿ ನಿಮ್ಗೆ? ಮತ್ತೆ ಹೆಂಗ್ ಸರ್ ಡೇಟ್ ಬಂತು? ಉದ್ದೇಶಿತ ದಿನಾಂಕಗಳು ಸರ್ಕ್ಯುಲರ್ ಹೇಳುತ್ತೆ, ಉದ್ದೇಶಿತ ದಿನಾಂಕಗಳವು. ಈ ದಿನಾಂಕದಂದು ಶಾಲೆ ಶುರು ಮಾಡೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಪೋಷಕರು ಹೇಳಿ ಅಂತಾರೆ. ಅದು ಹೇಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಆ ಮಕ್ಕಳನ್ನ ತಗೊಂಡು ಹೋಗ್ಬಿಟ್ಟು ಅದು 1ನೇ ತರಗತಿಯಿಂದ 3ನೇ ತರಗತಿ ಹಾಗೆ ಈ ತಾರೀಕು ಶುರು ಮಾಡ್ತೀವಿ ಅಂತ ಅದು ಹೇಗೆ ಸ್ಪಷ್ಟವಾಗಿ ಬಂತು ಅವ್ರಿಗೆ? ಅದು ಯಾರು ಕೊಟ್ಟಿದ್ದಾರೆ ಅವ್ರಿಗೆ? ಯಾಕೆ ಶಿಕ್ಷಣ ಸಚಿವರಿಗೆ ಗಮನಕ್ಕೆ ಬಂದೇ ಇಲ್ವಾ ಇದೆಲ್ಲ? ಬರ್ದಿರಾನೆ ಇಷ್ಟೊಂದು ದೊಡ್ಡ ಆರ್ಡರ್ ಆಗೋಯ್ತಾ ಕರ್ನಾಟಕ ಸರ್ಕಾರದಲ್ಲಿ? ಅವ್ರು ಏನ್ ಮಾಡ್ತಾ ಇದ್ರು ಶಿಕ್ಷಣ ಸಚಿವರು ಆ ಟೈಮಲ್ಲಿ? ಇಲ್ಲ, ಇದನ್ನ ಹೋಲ್ಡ್ ಮಾಡಿ ಫಸ್ಟ್ ಪೋಷಕರ ಅಭಿಪ್ರಾಯನ ತಗೋಣ. ಏನ್ ತಪ್ಪಿದೆ ಅದರಲ್ಲಿ? ಪೋಷಕರ ಅಭಿಪ್ರಾಯ. ಮಾಜಿ ಸಂಸದರು ಎಲ್.ಆರ್. ಶಿವರಾಮೇಗೌಡ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಕೂಡ ಹೌದು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಧ್ಯಕ್ಷರು ಕೂಡ ಹೌದು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಪ್ರೀತ್ ಅವರೇ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹೌದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಖರ್ಚುಗಳು ಇರುತ್ತೆ. ಯಾವ ಕ್ಷೇತ್ರಕ್ಕೆ ಲಾಸ್ ಆಗಿಲ್ಲ ಸರ್? ಯಾರು ಭಾಳ ಸುಖವಾಗಿದ್ದಾರೆ ಕೊರೋನಾ ಟೈಮ್ನಲ್ಲಿ? ಒಂದಷ್ಟು ಬರ್ಡನ್ಗಳನ್ನು ಹೊತ್ಕೋಬೇಕಾಗತ್ತಪ್ಪ. ಏನು ತೀರಾ ವಲಸೆ ಕಾರ್ಮಿಕರಿಗೆ ಬಂದಂಥ ಕಷ್ಟ ಶಿಕ್ಷಣ ಸಂಸ್ಥೆಗಳ ಮಾಲೀಕರಿಗೆ ಬಂದು ಒದಗಿದೆಯಾ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಯಾರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಶಿಕ್ಷಣ ಇಲಾಖೆ ಲಾಬಿ ತಗೊಂಡಿದ್ಯಾ ಮಾಡಿದ್ಯಾ ಅಂತ. ಸರ್, MHRD ಇಂದ ಒಂದು ನಾರ್ಮ್ಸ್ ಕಳಿಸಿದ್ರು. ಓಕೆ, ಎಲ್ಲಿಗೆ? ರಾಜ್ಯ ಸರ್ಕಾರಕ್ಕೆ. ಈ ತರ ಓಪನ್ ಮಾಡಬಹುದಾ ಶಾಲೆಗಳನ್ನ, ಪೇರೆಂಟ್ಸ್ ಅಭಿಪ್ರಾಯ ತಗೊಳ್ಳಿ ಅಂತ ಸೆಂಟರ್ ಇಂದ ಬಂದಿದ್ದಕ್ಕೋಸ್ಕರ ಶಿಕ್ಷಣ ಸಚಿವರು ಕೂಡ ತಗೊಂಡಿದ್ದಾರೆ ಅದನ್ನ. ಓಕೆ, ದಿನಾಂಕ ಸೆಂಟ್ರಲ್ ಇಂದ ಬಂದಿತ್ತಾ ಸರ್? ಸರ್, ದಿನಾಂಕಗಳ ಸೆಂಟ್ರಲ್ ಇಂದ ಬಂದಿಲ್ಲ. ದಿನಾಂಕಗಳ ಸೆಂಟ್ರಲ್ ಇಂದ ಬಂದಿಲ್ಲ. ಇಂಥ ದಿನಾಂಕಗಳು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಅಭಿಪ್ರಾಯನ ತಗೊಂಡಿದ್ದಾರೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು, ಎಲ್ಲ ಶಿಕ್ಷಣ ಸಂಸ್ಥೆಗಳು ಖಂಡಿತ ಬಿಸ್ನೆಸ್ ಆಗಿ ಯಾವುದು ನಡೀತಿಲ್ಲ ಸರ್. ಎಲ್ಲೋ ಕೆಲವೇ ಒಂದು 1 or 2% ಶಿಕ್ಷಣ ಸಂಸ್ಥೆಗಳು ಮಾತ್ರ ಬಿಸ್ನೆಸ್ ಮೋಟೋ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಹೌದು, ದೇರ್ ಆರ್ ಸರ್ಟನ್ ಬ್ಲಾಕ್ ಶಿಪ್ಸ್, ವಿ ಆಲ್ಸೋ ಅಗ್ರಿ, ಬಟ್ ನಾಟ್ ವಿತ್ ಎವ್ರಿಬಡಿ. ನಾಟ್ ವಿತ್ ಎವ್ರಿಬಡಿ. ಬೇಸಿಕಲಿ ದೇರ್ ಆರ್ ಅಬೌಟ್ 18ರಿಂದ 22,000 ಬಜೆಟ್ ಇನ್ಸ್ಟಿಟ್ಯೂಷನ್ಸ್ ಈ ರಾಜ್ಯದಲ್ಲಿ ಕಾರ್ಯವಹಿಸ್ತಾ ಇದೆ ಸರ್. ಬಜೆಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇವಾಗ ಏನ್ ರನ್ ಆಗ್ತಾ ಇದೆ ಅದರಲ್ಲಿ ಸುಮಾರು 90% ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾ ಇರೋರೆಲ್ಲ ಬೇಸಿಕಲಿ ದೇ ಆರ್ ಆಲ್ ಟೀಚರ್ಸ್ ಅಂಡ್ ದೇ ಬಿಕೇಮ್ ಅಕಾಡೆಮಿಷಿಯನ್ಸ್ ಅಂಡ್ ಎಜುಕೇಶನಿಸ್ಟ್. ಅಂತವರೇ ರನ್ ಮಾಡ್ತಾ ಇದ್ದಾರೆ ಹೊರತು ಎಲ್ಲ ಒಂದೇ ಸರ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವರ್ಡನ್ನ ಎಲ್ಲರ ಮೂತಿಗೂ ಮೆತ್ಲಿಕ್ಕೆ ಆಗಲ್ಲ ಸರ್. ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ನಿಜವಾಗ್ಲೂ ಸೇವೆ ಸಲ್ಲಿಸ್ತಾ ಇರುವಂತವ್ರಿಗೂ ಅವಮಾನ ಆಗಬಾರ್ದು ಇಂಥ ಸಮಯದಲ್ಲಿ. ಶಿವರಾಮೇಗೌಡ, ಕೊರೋನಾ ಸಮಯದಲ್ಲಿ ಕಟ್ಟ ಕಡೆಯದಾಗಿ ಸ್ಟಾರ್ಟ್ ಆಗಬೇಕಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಸ್ಕೂಲು ಸರ್. ಮಕ್ಕಳ ಪ್ರಾಣದ ವಿಷಯ ಅದು. ಎಲ್ಲ ಸರಿಯಾಗಿ ಎಲ್ಲ ವ್ಯವಹಾರಗಳು ಶುರುವಾಗಿ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಅಂದಾಗ ಶುರು ಮಾಡುವ ಬಗ್ಗೆ ಯೋಚನೆ ಮಾಡಬೇಕು. ಒಪ್ಕೊಳ್ತೀರಾ? ಇಲ್ಲ, ಏನಾಗಿದೆ ಅಂತ ಹೇಳಿದರೆ ನಿಜ. ಈಗ ಇವತ್ತು ಏನು ಕರೋನಾ ಲಾಕ್ಡೌನ್ ಓಪನ್ ಮಾಡಿದ ಮೇಲೆ ಏನು ಕರೋನಾ ಕಡಿಮೆ ಆಗ್ತಿತ್ತು ಅಂತ ಅನ್ಕೋತಿದ್ವೋ ಅದು ಹೆಚ್ಚಳವಾಗಿ ಇವತ್ತು ಕರೋನಾ ಬರ್ತಾ ಇದೆ. ಜನ ಆತಂಕ ಪಡ್ತಕ್ಕಂಥ, ಸರ್ಕಾರವೂ ಸಹಿತ ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಯಾರು ಈ ಥರ ಹೇಳಿಕೆಗಳು ಕೊಟ್ಟರೋ ಅಥವಾ ಶಿಕ್ಷಣ ಸಚಿವರು ಜವಾಬ್ದಾರರೋ, ಸರ್ಕಾರ ಜವಾಬ್ದಾರರೋ, ಅಟ್ಲೀಸ್ಟ್ ಪೋಷಕರ ಜೊತೆ, ಸ್ಕೂಲ್ ನಡೆಸೋರ ಜೊತೆ, ಅವ್ರು ಯಾರೇ ಆಗಿರಲಿ, ಸ್ಕೂಲ್ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನನಗೆ ಕೇಳ್ಪಟ್ಟೆ,
ನಾನು ಅವ್ರಿಗೂ ವಿನಂತಿ ಮಾಡ್ತೀನಿ, ಖದೀಮ್ರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಅವ್ರು ಸ್ಕೂಲ್ ನಡೆಸೋರಲ್ಲಿ ಖದೀಮ್ರು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನರಲೈಸ್ ಮಾಡೋದು ಬೇಕಾಗಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವರೆಲ್ಲ ದರೋಡೆಕಾರರು, ದುಡ್ಡು ಮಾಡ್ತಕ್ಕಂಥವ್ರು, ಎಲ್ಲದಕ್ಕೋಸ್ಕರ ದುಡ್ಡಿಗೆ ನಿಂತವ್ರೆ ಅಂತಕ್ಕಂಥ ಮಾತನ್ನು ನಾವ್ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ಅದಕ್ಕೆ ಬೇಕಾದ್ರೆ ಸಪ್ರೇಟಾಗಿ ಒಂದಿಷ್ಟು ಚರ್ಚೆ ಕರೀರಿ, ಅದನ್ನು ಚರ್ಚೆ ಮಾಡೋಣ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಮಕ್ಕಳು ಇವತ್ತು ಹೇಳ್ತಾ ಇರೋದೇ ನೀವು ಇಡೀ ಡಾಕ್ಟ್ರುಗಳು ಹೇಳ್ತಾ ಇರ್ತಕ್ಕಂಥದ್ದು, ತಜ್ಞರು ಹೇಳ್ತಕ್ಕಂಥದ್ದು, ಚಿಕ್ಕ ಮಕ್ಕಳಿಗೆ ಮತ್ತು 60 ವರ್ಷದ ಮೇಲ್ಪಟ್ಟವರಿಗೆ ಕರೋನಾ ಜಲ್ದಿ ಬರ್ತದೆ ಅಂತಕ್ಕಂಥ. ಹೌದು, ಇಮ್ಯುನಿಟಿ ಕಡಿಮೆ ಇರುತ್ತೆ, ಕಮ್ಯುನಿಟಿ ಕಡಿಮೆ ಇರುತ್ತೆ ಅಂತ. ಅದಕ್ಕೆ ಸ್ಕೂಲ್ ನಡೆಸೋದಷ್ಟು ಪ್ರಾರಂಭ ಮಾಡದೇ ಇದ್ರೂ ಆಗಲ್ಲ. ನಿಜ ಹೇಳಬೇಕು ಅಂತ ಹೇಳ್ತೀನಿ ಕೇಳಿ, ಅಡ್ಮಿಷನ್ ಸಿಸ್ಟಮನ್ನು ಮಾತ್ರ ನಾವು ಸ್ಕೂಲಿಗೆ ತಂದಿದ್ದೀವಿ. ಎಷ್ಟು ಕಷ್ಟ ಇದೆ ಅವನ್ನೆಲ್ಲ ಸಣ್ಣ ಮಕ್ಕಳುಗಳನ್ನ ಪ್ರಾರಂಭ ಮಾಡೋ ಪ್ರಶ್ನೆನೇ ಇಲ್ಲ. ಅದ್ರ ಎಲ್ರಿಗೂ ಅರ್ಥವಾಗ್ತಕ್ಕಂಥ ವಿಚಾರ ಅದು. ನಾನು ಹೇಳೋದು ಸಿಸ್ಟಮ್ ಉಳಿಬೇಕಲ್ಲ. ಈಗ ಉದಾಹರಣೆಗೆ ಎಲ್ಲನೂ ಸಹಿತ ಆನ್ಲೈನ್ನಲ್ಲೇ ಎಲ್ಲನೂ ಮಾಡೋಕ್ಕಾಗಲ್ಲ. 7ನೇ ತರಗತಿಯಿಂದ ಟ್ರಯಲ್ ಮಾಡಬೇಕಾಗಿತ್ತು. 7ನೇ ತರಗತಿಯಿಂದಲೋ ಅಥವಾ 5ನೇ ತರಗತಿಯಿಂದಲೋ ಅಥವಾ ಈಗ ಆಲ್ಮೋಸ್ಟ್ ಈಗ ಸ್ಕೂಲ್ದು ರಿಲೇಟೆಡ್ ಎಲ್ರಿಗೂ ಏನ್ ಕನ್ಫ್ಯೂಷನ್ ಆಗ್ತಾ ಇದೆ, ನರ್ಸರಿ ಮಕ್ಕಳನ್ನ ಒಳಗೆ ಕಳಿಸ್ಬಿಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಕಳಿಸ್ತಾರೆ. ಸರ್, ಶಿಕ್ಷಣ ಇಲಾಖೆ ಇನ್ನೂ ಒಂದು ಮಾಡ್ಬೋದಲ್ಲ. ಕಾಲೇಜ್ ಸ್ಟೂಡೆಂಟ್ಸು ಈಗ ಫಸ್ಟ್ ಇಯರ್ PUC ಅಥವಾ ಫಸ್ಟ್ ಇಯರ್ ಅಲ್ಲ ಸೆಕೆಂಡ್ ಇಯರ್ PUC, ಈಗ ಇನ್ನ ಫಸ್ಟ್ ಇಯರ್ ಇಂದ ಪಾಸ್ ಆಗಿರುವಂತ ಸೆಕೆಂಡ್ PUC ಮಕ್ಕಳಿದ್ದಾರೆ. ಕಾಲೇಜ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಸಣ್ಣ ಮಕ್ಕಳಿಗೆ ಹೇಳ್ಕೊಳ್ಳೋದು ಬಹಳ ಕಷ್ಟ. ಆಗೋದೇ ಇಲ್ಲ. ಗೆಳೆಯನ್ನ ನೀನ್ ಮುಟ್ಟಬೇಡ, ನಿನ್ ಗೆಳೆಯನ್ನ ನೀನ್ ಮಾತಾಡ್ಸ್ಬೇಡ, ಮಾಸ್ಕ್ ಹಾಕೊಂಡೇ ಸಾಧ್ಯ ಇಲ್ಲ ಸರ್. ಹೈಯರ್ ಕ್ಲಾಸಸ್ ಇಂದ ಸ್ಟಾರ್ಟ್ ಮಾಡ್ತಾ ಬರ್ಲಿ. ಅದು ಏನು ಎಲ್ಲಾನು ಒಂದ್ ಕಡೆಯಿಂದ ಮಾಡೋದು ಬೇಡಿ. ಅಂತ ಮಕ್ಕಳನ್ನ ಸರ್, ನನ್ನ ಪ್ರಶ್ನೆ ಯಾವಾಗ ಶುರು ಮಾಡಬೇಕು? ಅದನ್ನು ಚರ್ಚೆ ಮಾಡಬೇಕು. ಸೆಪ್ಟೆಂಬರ್ ಅಷ್ಟೊತ್ತಿಗೆ ಆಗಬಹುದು ಅಂತ. ನೀವು ಸೆಪ್ಟೆಂಬರ್ ಮಾಡಬೇಕಾದ್ರೂ ಅಜಿತ್ ಈಗಲೇ ಚರ್ಚೆ ಪ್ರಾರಂಭ ಆಗಬೇಕು. ಏನು ಒಂದು ಸ್ಕೂಲಿಗೆ ನೀವು ತಗೊಂಬಂದು ಮಕ್ಕಳನ್ನ ಅರ್ಧ ಮಕ್ಕಳನ್ನೇ ಕಳಿಸಿ ಏನು ಒಳಗೆ ಬಿಟ್ಬಿಡೋಕ್ಕಾಗತ್ತಾ? ಸ್ಯಾನಿಟೈಸ್ ಮಾಡಬೇಕು, ಇಡೀ ಸ್ಕೂಲನ್ನ, ರೂಮ್ಗಳು ಸ್ಯಾನಿಟೈಸ್ ಮಾಡಬೇಕು, ಬಸ್ಗಳು ಸ್ಯಾನಿಟೈಸ್ ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ಸ್ಯಾನಿಟೈಸ್ ಶಿವರಾಮೇಗೌಡ್ರೆ, ನಾವು ಮಾಡಿಲ್ವಾ ಇನ್ವೆಸ್ಟ್ಮೆಂಟು? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ನೀವು ಅಲ್ಲ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸುಪ್ರೀತ್ ಅವರೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ನೀವು ಎಷ್ಟು ದಿವಸ ಅಲ್ಲ ನೀವು ಇನ್ನೂ 8 ದಿವಸ ಸ್ಕೂಲ್ ಬಂದ್ ಮಾಡ್ಕೊಂಡಿರ್ತೀವಿ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ದಯವಿಟ್ಟು ಕೇಳಿ, ಬಂದ ಶಿವರಾಮೇಗೌಡ್ರೆ, ಬಂದ ವಾದವನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆ ವಾದದಲ್ಲಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ನೀವು ಎಷ್ಟು ದಿವಸ ಅಂತ ಸ್ಕೂಲ್ ಬಂದ್ ಒಂದೇ ನಿಮಿಷ ಸುಪ್ರೀತ್ ಅವರೇ, ಎಷ್ಟು ದಿವಸ ಅಂತ ಸ್ಕೂಲ್ ಬಂದ್ ಮಾಡ್ಕೊಂಡಿರ್ತೀರಿ? ಮಕ್ಕಳಲ್ಲಿ ಇಮ್ಯುನಿಟಿ ಬೆಳಿಬೇಕು ಅಂದರೆ ಅವರು ಸ್ಕೂಲಿಗೆ ಬರಬೇಕು. ಕೊರೋನಾದ ಜೊತೆ ಬದುಕಬೇಕು ಅಂತ ಸರ್ಕಾರನೇ ಹೇಳ್ತಾ ಇದೆ. ಮಕ್ಕಳು ಬದುಕದು ಕಲ್ಕತ್ತಾರೆ. ಬಂದಂಥ ವಾದಗಳು ಸರಿವು. ಅದರ ಜೊತೆಗೆ ಇನ್ನೊಂದಷ್ಟು ದಿವಸ ಮಕ್ಕಳನ್ನು ನೀವು ಮನೆಯಲ್ಲೇ ಇಟ್ಕೊಂಡ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಸ್ಕೂಲ್ಗಳನ್ನ ಶುರು ಮಾಡಿ. ಈ ಆರ್ಗ್ಯುಮೆಂಟ್ಗಳು ಬಂದಿದ್ದು ಹೌದಾ? ಈ ಆರ್ಗ್ಯುಮೆಂಟ್ಗಳು ಬಂತ. ಅಜಿತ್ ಅವರೇ, ನನ್ನ ಒಂದೇ ಒಂದು ಕ್ವಶನ್, ಯಾವ ಸರ್ಕಾರ ಕೂಡ ನನ್ನ ಒಂದೇ ಒಂದು ಕ್ವಶನ್ ಇವರಿಗೆ, ಖಾಸಗಿ ಆಡಳಿತ ಮಂಡಳಿಯವರಿಗೆ, ಯಾವ ಸರ್ಕಾರ ಬಂದು ಇವ್ರ ಕಾಲಿಗೆ ಬಿದ್ದಿತ್ತು ಶಾಲೆ ಓಪನ್ ಮಾಡಿ ಅಂದ್ಬಿಟ್ಟು? ಇವರು ಸಾಮಾಜಿಕ ಕೆಲಸದಿಂದ ನೀವು ನಂಬ್ತಿರಿಲ್ವ? ನಾನೇ ಸುರೇಶ್ ಕುಮಾರ್ ಅವ್ರಿಗೆ ಮಾತಾಡಿದ್ದೀನಿ. ನೀವು ಇದನ್ನ ಎಲ್ಲ ಟಿವಿಲಿ ನೋಡ್ತಾ ಇದ್ದೀವಿ, ನಮಗೆ ಗಾಬರಿ ಆಗ್ತಾ ಇದೆ. ನೀವು ಸ್ಕೂಲ್ಗಳನ್ನ ನಿಲ್ಸಕ್ಕೂ ಆಗೋದಿಲ್ಲ. ಯಾರೋ ಒಬ್ರು ನಿಲ್ಸಿದ್ರೆ ಸ್ಕೂಲ್ ನಡೀತಾವೆ, ಯಾರೊಬ್ರು ಬೇಡ ಅಂದ್ರೆ ಬಿಡೋದಿಲ್ಲ. ಸಿಸ್ಟಮ್ ಉಳಿಬೇಕು. ನಮ್ಮ ಸುಪ್ರೀತ್ ಅವ್ರು ಹೇಳ್ದಂಗೆ ನೀವು 8, 9ನೇ ತರಗತಿನ ಪ್ರಾರಂಭ ಮಾಡಿ. ಯಾವಾಗ? ನೀವು ಯಾವಾಗ ಮಾಡಿ, ನೀವು ಜುಲೈಗೆ ಮಾಡಿ, ಸೆಪ್ಟೆಂಬರ್ಗೆ ಮಾಡಿ, ಬೇಡ ಸರ್ಕಾರ. ಆಮೇಲೆ ಈಗ ಪೋಷಕರು ಅಭಿಪ್ರಾಯ ತಗೊಳ್ಳಿ, ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಅಭಿಪ್ರಾಯ ತಗೊಳ್ಳಿ, ಸರ್ಕಾರವು ಕೈ ಜೋಡಿಸ್ಲಿ. ಒಟ್ಟಿನಲ್ಲಿ ಅನಾಹುತ ಆಗಬಾರ್ದು. ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಅವರು ಜಾಯಿನ್ ಆಗಿದ್ದಾರೆ, ಮಕ್ಕಳ ತಜ್ಞ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
ನೆನ್ನೆ ಒಂದು ಆಘಾತಕಾರಿಯಾದ ವಿಷಯ ನಮ್ಮ ಡಿಬೇಟಲ್ಲಿ ಬಂದ್ಬಿಡ್ತು. ನನಗೆ ಡಾಕ್ಟರ್ ಹತ್ರ ಮಾತಾಡೋ ತನಕ ಸಮಾಧಾನನೇ ಆಗಲ್ಲ ಅನ್ನುವಂಥ ಆಘಾತಕಾರಿ ವಿಷಯ. ಖಾಸಗಿ ಶಾಲೆಗಳ ಪ್ರತಿನಿಧಿಯೊಬ್ಬರು ಹೇಳಿದ್ರು, ಇನ್ನೊಂದು ತಿಂಗಳು 2 ತಿಂಗಳು ಇನ್ನೊಂದು ಸ್ವಲ್ಪ ದಿವಸ ಮಕ್ಕಳು ಹೆಚ್ಚಾಗಿ ಮನೆಯಲ್ಲೇ ಉಳಿದ್ಬಿಟ್ರೆ ಅವರ ನರಮಂಡಲದ ಬೆಳವಣಿಗೆಯೇ ಕುಂಠಿತವಾಗಿ ಬಿಡುತ್ತೆ ಅಂತ. ಅವ್ರ ನರ್ವಸ್ ಸಿಸ್ಟಮೇ ಬೆಳೆಯೋದಿಲ್ಲ ಮಕ್ಕಳು ಮನೇಲಿ ಇದ್ರೆ ಇನ್ನೊಂದು ಸ್ವಲ್ಪ ದಿವಸ ಅಂತ. ಸರ್, ನಾವಿಷ್ಟೊಂದೆಲ್ಲ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಫಸ್ಟು ಮಕ್ಕಳ ಮನಸ್ಸೇನು ನಡೀತಾ ಇದೆ ಸ್ಕೂಲ್ನ ಸೈಡ್ಗೆ ಹಾಕಿ. ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗಬೇಕು, ಬಟ್ ಯಾವಾಗ ಅನ್ನೋದನ್ನ ದಟ್ ವಿಲ್ ಬಿ ಡಿಸೈಡೆಡ್ ಲೇಟರ್. ಮಕ್ಕಳು ಮನೇಲಿ 3 ತಿಂಗಳಿಂದ ಗೂಡಲ್ಲಿ ನಾವು ಕೂಡಾಕಿದ್ದೀವಿ. ಬರೀ ಮನೇಲಿ ಭಯ ಭಯ ಭಯ, ಮಕ್ಕಳಿಂದ ಕರೋನಾ ಬರುತ್ತೆ ಅಂತ ನಾವೇ ಟಿ ವಿಲಿ ಮಾತಾಡಿದ್ದೀವಿ. ಮಕ್ಳಿಗೆ ಸಿಂಪ್ಟಮ್ಸ್ ಇರೋಲ್ಲ, ಬಟ್ ಮಕ್ಕಳಿಂದ ಸ್ಪ್ರೆಡ್ ಆಗುತ್ತೆ ದೊಡ್ಡವ್ರಿಗೆ ಅಂತಲೂ ಹೇಳಿದ್ದೀವಿ. ಬಟ್ ಮಕ್ಕಳ ಮನಸ್ಥಿತಿ, ಆ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಾವು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿಲ್ಲ. ಮಕ್ಕಳನ್ನ ಸೈಡಲ್ಲಿ ಒಂದು ಕೋಳಿ ಕವಚ ಹಾಕ್ದಂಗೆ ಮನೇಲಿ ಕವಚ ಹಾಕಿದ್ದೀವಿ. ಸೆಕೆಂಡ್ ಥಿಂಗ್, ಫಸ್ಟೇ ಯಾಕೆ ಮಕ್ಕಳು ಸ್ಕೂಲಿಗೆ ಜಂಪ್ ಆಗಬೇಕು? ಒಂದು ಸ್ವಲ್ಪ ನೆಕ್ಸ್ಟ್ ಈಗ ಲಾಕ್ಡೌನ್ 8ಗೆ ಓಪನ್ ಏನಾಗುತ್ತೋ ಆವಾಗ ಸ್ವಲ್ಪ ಹೋಟೆಲ್ಸ್ಗಳು, ನಾನು ಹೋಟೆಲ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಮಾಲ್ಗಳು ಒಂಚೂರು ಟ್ರಯಲ್ ನೋಡ್ಲಿ. ಈವನ್ ಮಕ್ಕಳು ನಮ್ಮ ಮಾಸ್ಕ್ ಹಾಕೊಂಡು ಓಡಾಡೋದು ನೋಡಿದ್ದಾರೆ, ಆ ಮಕ್ಕಳು ಮಾಸ್ಕ್ ಹಾಕೊಂಡು ಓಡಾಡೇ ಇಲ್ಲ. ಅಪ್ಪ ಅಮ್ಮ ಆಚೆ ಹೋಗೋದು ನೋಡಿದ್ದಾರೆ, ಮಕ್ಕಳು ಹೋಗ್ಲಿ ಅಂತಲ್ಲ, ಅಟ್ಲೀಸ್ಟ್ 1 ಶಾರ್ಟ್ ಡಿಸ್ಟೆನ್ಸ್, 3ನೇ ರೋಡಲ್ಲಿ ಯಾವುದೋ ಫ್ರೆಂಡ್ ಇದೆ, ಹೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಲೆಟ್ ದೆಮ್ ಗೆಟ್ ಯೂಸ್ ಟು ದಟ್ ಫಸ್ಟ್ ಅಂಡ್ ದೆನ್ ಜಂಪ್ ಟು ಸ್ಕೂಲ್. ಅವಾಗೇನಾದ್ರು ಡೈರೆಕ್ಟಾಗಿ ಸ್ಕೂಲ್ಗೆ ಹಾಕಿದ್ರೆ ಹೆಚ್ಚು ಕಮ್ಮಿ ಆದರೆ ಎಲ್ಲ ಬ್ಲೇಮು ಸ್ಕೂಲ್ ಮೇಲೆ ಬರುತ್ತೆ. ಇಲ್ಲೂ ಬರಲ್ಲ ಅಂತಲ್ಲ, ಇನ್ಫೆಕ್ಷನು ಗಾಳಿಲೂ ಕರೋನಾ ವೈರಸ್ ಇದೆ ಸರ್. ನೀವು ಬಸ್ ಕತ್ತಿಸ್ಬೇಕಾದ್ರೂ ಕರೋನಾ ವೈರಸ್ ಬರುತ್ತೆ. ಮನೇಲಿ ಮಕ್ಕಳು ಕಂಪ್ಯೂಟರ್ ಲ್ಯಾಪ್ಟಾಪ್ ಏನು ಆಟ ಆಡ್ತಿರುತ್ತೆ ಅದರಲ್ಲೂ ಇರುತ್ತೆ. ನಮ್ಮ ಪಾತ್ರೆಗಳು ನಾವು ಹಾಕೊಳ್ಳೋ ಚಿನ್ನದ ಓಲೆ ಮೇಲೂ ಬಂದು ಕೂತಿರುತ್ತೆ, ಮೆಟಲ್ಸ್ ಇರುತ್ತಲ್ಲ. ಸೊ ಹೌ ಯು ಕ್ಯಾನ್ ಅವಾಯ್ಡ್ ದಟ್ ಬಗ್ಗೆ ನಾವು ಕಚ್ಚಾಡೋದ್ರ ಮೊದಲು ಮಕ್ಕಳ ಮನಸ್ಥಿತಿ ಅಲ್ಲ ಸರ್, ನಾವುಗಳು ನಾವು ಚರ್ಚೆ ನಾವು ಚರ್ಚೆ ಮಾಡೋದ್ ಬದಲು ಮಕ್ಕಳನ್ನ ಒಂದು ಸ್ವಲ್ಪ ಹೊರಗಡೆ ಎಕ್ಸ್ಪೋಸ್ ಮಾಡಿ ನೋಡೋಣ. ಲೆಟ್ ಅಸ್ ಸಿ ಹೌ ದೇ ವಿಲ್ ಕ್ಯಾರಿ ವೈರಸ್. ಆ್ಯಕ್ಚುಲಿ ಅವ್ರಿಗಿದ್ದೇ ಇರುತ್ತೆ, ಯಾವ ಥರ ಸಿಂಪ್ಟಮ್ಸ್ ಏನಾದ್ರು ಡೆವಲಪ್ ಮಾಡ್ಕೊಳ್ತಾರ ನೋಡಿಕೊಂಡು ನಾವು ಸ್ಕೂಲಿಗೆ ಕಳಿಸೋದು ಉತ್ತಮ ಅಂತ. ಈವನ್ ನಾನು ಸುರೇಶ್ ಕುಮಾರ್ ಸರ್ ಜೊತೆ ನೆನ್ನೆ ಯಾವುದೋ ಚಾನಲಲ್ಲಿ ಮಾತಾಡಬೇಕಾದ್ರೂ ಹೇಳಿದೆ. ಈ ಸೆಡ್ ಇಟ್ಸ್ ಅ ವೆರಿ ನೈಸ್ ಪಾಯಿಂಟ್, ಬಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೇ ಹೋದರೆ ಏನು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಸರ್. ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲಿದೆ, ಮತ್ತೆ ಮಕ್ಕಳ ಸೋಷಿಯಲ್ ಇಂಟರಾಕ್ಷನ್ ಎಲ್ಲಿದೆ? ಒಬ್ರು ಮುಖ ಒಬ್ರು ನೋಡ್ತಾ ಇಲ್ಲ. ವೆನ್ ಯು ಕಮ್ ಟು 10th ಸ್ಟ್ಯಾಂಡರ್ಡ್ ಅಂಡ್ 12th ಸ್ಟ್ಯಾಂಡರ್ಡ್ ದೇರ್ ಶುಡ್ ಬಿ ಸಮ್ ಹೆಲ್ತಿ ಕಾಂಪಿಟೇಷನ್. ಖಾಸಗಿ ಶಿಕ್ಷಣ ಸಂಸ್ಥೆಯವರ ಮೇಲೆ ನಿಮ್ಮ ಕೆಂಗಣ್ಣೆ ಹಾಕಿ ಕೆಂಗಣ್ಣೆ ಅಂತ ಸರ್ ಇಂಥ ವಾದ ಮಾಡಿದ್ರಿ. ಶಿವರಾಮೇಗೌಡ್ರೆ ಯಾರು ಸರ್ 1,000 ಕೋಟಿ ಯಾಕೆ ಸರ್ ನಿಮ್ಮ ನ್ಯೂಸ್ ಅಲ್ಲಿ ಪತ್ರಿಕೆಗಳಲ್ಲಿ ನಮ್ಗೆ ಸಂಬಳ ಕೊಡಕ್ ಆಗ್ತಿಲ್ಲ ಟೀಚರ್ಸ್ಗೆ 1,000 ಕೋಟಿ ರಿಲೀಸ್ ಮಾಡ್ಕೊಡಿ ಅಂತ ಯಾರು ಸರ್ ಕೇಳಿದ್ರು? ಫೋನ್ ಮಾಡಿ ನೀವು ಎಲ್ಲರೂ ಒಪ್ಕೊಳ್ಳೋದೇನಂದ್ರೆ ಈವನ್ ಎಜುಕೇಶನ್ ಇಸ್ ಲೈಕ್ ಉಳಿದೆಲ್ಲ ಬಿಸ್ನೆಸ್ ಗಳಂತೆ ಇದು ಕೂಡ ಒಂದು ಬಿಸ್ನೆಸ್ ಸರ್. ಅದನ್ನ ಆ ವಿಷಯದಲ್ಲಿ ಆಯ್ತು ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರೋ, ಬರೆದು ಕೊಡ್ತೀರೋ ಸರ್. ಲೆಟ್ ಅಸ್ ಟಾಕ್ ಪ್ರಾಕ್ಟಿಕಲಿ ಸರ್. ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ ಟೀಚರ್ಸ್ ಸರ್ ಎಲ್ಲಾ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಈಗ ಒಂದು 25-30 ವರ್ಷದಿಂದ ಸಂಸ್ಥೆ ನಡೀತಾ ಇದೆಯಲ್ಲ. ನರ್ಸರಿ ಟು 4th ಸ್ಟ್ಯಾಂಡರ್ಡ್ ಆ ಟೀಚರ್ಸ್ಗೆಲ್ಲ ಈ ಕೆಲಸ ಇಲ್ಲ, ಏನ್ ಮಾಡ್ಬೇಕು ಸರ್ ಆ ಟೀಚರ್ಸ್ ಎಲ್ಲ ಹಂಗಾರಿಗೆ? ಆಮೇಲೆ ಎಲ್ಲರೂ ಹೇಳ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆ ನೀವೆಲ್ಲ 20 ವರ್ಷದಿಂದ ನಡೆಸ್ತಾ ಇದ್ದೀರಿ, 30 ವರ್ಷದಿಂದ ನಡೆಸ್ತಾ ಇದ್ದೀರಿ, ನೀವು ಒಂದು 6 ತಿಂಗಳು ಇದನ್ನ ಸಂಬಳ ಕೊಡ್ಲಿಕ್ಕೆ ಆಗಲ್ವಂತ. ಸರ್ಕಾರನು 70 ವರ್ಷದಿಂದ ಸರ್ಕಾರ ನಡೆಸ್ತಿದೆಯಲ್ಲ ಸರ್, ಇಷ್ಟು ಬೇಗ ಯಾಕೆ ಲಾಕ್ಡೌನ್ ಓಪನ್ ಮಾಡಿದ್ದು? ಸರ್ಕಾರ ಯಾಕೆ ಲಾಸ್ ಆಯ್ತು ಸರ್ಕಾರಕ್ಕೆ? ಅಂದ್ರೆ ಅಲ್ಲ, ಟೋಟಲ್ ಲಾಕ್ಡೌನ್ ಎಷ್ಟು ದಿವಸ ಇರಬೇಕಾಗಿತ್ತು ಸರ್? ಎಷ್ಟು ದಿವಸ ಇರಬೇಕಾಗಿತ್ತು? ಸರ್ಕಾರ ಎಲ್ಲಾ ಖಾಸಗಿ ಸಂಸ್ಥೆಗಳು ಹಾಗೇನೆ. ಮೇಡಮ್ ನಿಮ್ಮ ಮನೇಲೂ ಸ್ಕೂಲ್ ಗೋಯಿಂಗ್ ಮಕ್ಕಳು ಇದ್ದಾರೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಜುಲೈ 7ನೇ ತಾರೀಕು ನಿಮ್ಮ ಮಗುನ ಸ್ಕೂಲಿಗೆ ಕಳಿಸೋದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ? ಜುಲೈ 7 ಕಳಿಸಿ, 9-10 ಕಳಿಸಿ. My daughter is in 12th. Okay. I am ready to send her because the drawbacks of that, okay, laptop, online classes ಗಳು ಇರುತ್ತೆ, ನೋಡ್ತಾನೆ ಇರ್ತಾರೆ, ಕಣ್ಣು ಬರುತ್ತೆ. I am not towards the school, but as a mother ನನಗೆ ಅನಿಸಿದ್ದು
ಈ 7 ಗಂಟೆ 8 ಗಂಟೆ ಆಗ್ತಿದ್ದಂಗೆ ತಲೆನೋವು, ಹೆಡ್ಡೇಕು, ಇರಿಟಬಿಲಿಟಿ. ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ 10th 12th ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸ್ಕೂಲ್ಗೆ ಹೋದ್ರೆ ಒಂದ್ ಸ್ವಲ್ಪ ಹೆಲ್ತಿ ಅಟ್ಮಾಸ್ಫಿಯರು ಮತ್ತೆ ಹೆಲ್ತಿ ಕಾಂಪಿಟೇಷನ್ನು. ಅಟ್ಲೀಸ್ಟ್ ಇವರಿಬ್ರು ಬ್ಯಾಚಿಗೆ ಶುರು ಮಾಡಿ, ಚಿಕ್ಕ ಚಿಕ್ಕ ಮಕ್ಳಿಗೆ ಮಾಡಿ ಅಂತ ಹೇಳ್ತಾರೆ. 10th to 12th ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಸ್ಯಾನಿಟೈಸೇಷನ್ ಎಲ್ಲವನ್ನು ಕಳಿಸಬಹುದು. ಎಸ್ ಚಿದಾನಂದ್ ಅವರೇ. ಸರ್, ಇವರು 10th to 12th ರಮ್ಯಾ ಮೇಡಮ್ ಹೇಳಿದ ಪ್ರಕಾರ ನಾನು ಕಂಪ್ಲೀಟಾಗಿ ಒಪ್ಕೊಂತೀನಿ, ಅವ್ರ ಜೊತೆಗಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಬರ್ತಾ ಇರೋದು, ಇವರು ಯಾವ ಆಧಾರದ ಮೇಲೆ ಪ್ರೀ ನರ್ಸರಿಯಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೇಗೆ ಇವರು ಪ್ರೀ ನರ್ಸರಿ ಮಕ್ಕಳಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಹೇಳ್ಕೊಡಕ್ಕಾಗತ್ತೆ? ಹೇಗೆ ಅಲ್ಲಿ ಒಂದು ಟಾಯ್ಲೆಟ್ ಆಗಲಿ ಇದರಲ್ಲಾಗಲಿ ಹೈಜಿನಿಕ್ನ ಮೇಂಟೈನ್ ಮಾಡೋಕ್ಕಾಗತ್ತೆ? ಯಾವ ಶಿಕ್ಷಣ ಸಂಸ್ಥೆ ಅದು ಆಗೋದು ಇಲ್ಲ. ನಾವು ಪ್ರೀ ಪ್ರೈಮರಿ ಮಾಡ್ತೀವಿ ಅಂತ ಹೇಳಿ ಆರ್ಡರ್ ನೋಡಿ, ಯಾರು ಕೂಡ ಹೇಳಿಲ್ಲ ಸರ್. ಸರ್ಕಾರ ತಪ್ಪು ಅಂತ ಹೇಳೋದಕ್ಕೆ ಇಲ್ಲಿ ನಾನು ಬಂದು ಕೂತ್ಕೊಂಡಿರೋದು. ಆಯ್ತಾ? ಸರ್ಕಾರ ಅದಕ್ಕೆ ಅದ್ರ ಹಿಂದ್ಗಡೆ ಏನೇನ್ ಲಾಭ ಇದೆ ಅದು ಗೊತ್ತಾಗಬೇಕು ಅಂತಾನೆ ನಾವು ಅದ್ರಲ್ಲಿ ಯಾವ ಲಾಭಿನೂ ಇಲ್ಲ. ಯಾವ ಶಿಕ್ಷಣ ಸಂಸ್ಥೆಯವರು ಕೂಡ ಹೋಗಿ ಕೇಳ್ಕೊಂಡಿಲ್ಲ. ಶಿಕ್ಷಣ ಸಂಸ್ಥೆ ಸರ್, ಪ್ರೀ ಪ್ರೈಮರಿ ಸ್ಕೂಲ್ಗಳನ್ನ ಶುರು ಮಾಡೋದಕ್ಕೆ 15 ಜುಲೈ ಉದ್ದೇಶಿತ ದಿನಾಂಕ ಆಗಿತ್ತು. ಉದ್ದೇಶಿತ ದಿನಾಂಕ ಒಂದು ನಿಮಿಷ ಕೇಳಿ. ಪ್ರೈಮರಿ ಸೆಕ್ಷನ್ ನಾವು ಖಾಸಗಿ ಸಂಸ್ಥೆ ಮಾಲೀಕರುಗಳೇ ಸ್ಟಾರ್ಟ್ ಮಾಡಕ್ ರೆಡಿ ಇಲ್ಲ. ಸರ್ಕಾರ ಹೇಳಿದ್ರು ನಾವು ಮಾಡಲ್ಲ. ಹಾಗಿದ್ರೆ ಪೇರೆಂಟ್ಸ್ ಒಪಿನಿಯನ್ ತಗೊಳ್ಳೋದೇನಿದೆ ಸರ್? ನೀವು ಖಾಸಗಿ ಶಾಲೆಯವರೇ ಹೋಗಿ ಸರ್ಕಾರಕ್ಕೆ ನೀವೇನೇ ಹೇಳಿದ್ರು ಶುರು ಮಾಡಲ್ಲ ಚೇಂಜ್ ಆರಿಜನ್ ಕೇಳ್ತಾ ಇಲ್ಲ, ನಾವು ಮಾಡಲ್ಲ ಅಂತ. ಯಾಕೆ ಪೋಷಕರೇ ಹೇಳಬೇಕು? ಯಾಕೆ ಇವ್ರಿಗೆ ಸಾಮಾಜಿಕ ಜವಾಬ್ದಾರಿ ನೋಡಿ, ಇಲ್ಲಿ ಪೋಷಕರ ಪ್ರಾಕ್ಟಿಕಲ್ ಆಗಿ ಏನಾಗ್ಬೇಕು ಅಂತ, ಒಳ್ಳೇದಾಗ್ಬೇಕು ಈ ಚರ್ಚೆ ಮೇಲೆ ಅಂತ ನಾವು ಈಗಲೂ ಹೇಳ್ತಾ ಇದ್ದೀವಿ. ಪ್ರೀ ಪ್ರೈಮರಿ ಮಕ್ಕಳನ್ನ ಇನ್ನ 3 ತಿಂಗಳು ಸ್ಕೂಲಿಗೆ ಶಿಕ್ಷಕರಿಗಂತ ದೊಡ್ಡ ಚಾಲೆಂಜ್ ಸರ್, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿ ಸರ್ ಹೈಯರ್ ಕ್ಲಾಸಸ್ ಇಂದ ಮಾಡ್ಕೊಂಡ್ಬರ್ಲಿ. ಆಮೇಲೆ BBMP ವ್ಯಾಪ್ತಿಯಲ್ಲಿ, ಪೌರಾಡಳಿತ ವ್ಯಾಪ್ತಿನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಷ್ಟೊಂದು ಜನ ಇದ್ದಾರೆ ಸರ್. ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ನಿಲ್ಲಿಸಿ ಅದಕ್ಕೊಂದು ರೂಪರೇಷೆಗಳನ್ನ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಮಾಡ್ಕೊಂಡು ಬಂದ್ರೆ, ಆಮೇಲೆ ಸರ್ ಬಿಫೋರ್ ಐ ಫರ್ಗೆಟ್ ಇದೆಲ್ಲದಕ್ಕಿಂತ ಮುಂಚೆ ಸರ್, ಶಿಕ್ಷಣ ಇಲಾಖೆ ಅಥವಾ ಯಾರು ಸಂಬಂಧಪಟ್ಟದವರು ಯಾರಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ. ನಿಮ್ಮ ಮಕ್ಕಳು ಶಾಲೆಗೆ ಬಂದ ಕೂಡಲೇ ಬರೋದನ್ನ ನಮ್ಮ ರಾಜ್ಯ ಸರ್ಕಾರ ಕೇರ್ ತಗೊಳ್ತೀವಿ ಮಕ್ಕಳನ್ನ ಅಂತ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್. ಯಾವ ಆಧಾರದ ಮೇಲೆ ಕೊಡ್ತಾರೆ ಸರ್? ಯಾವ ಆಧಾರದ ಮೇಲೆ ಅಲ್ಲ ಸರ್, ಸರ್ಕಾರದಿಂದ ಧೈರ್ಯ ಕೊಟ್ರೆ ಸರ್, ಪ್ರತಿಯೊಬ್ರು ತಾಯಿನೂ ಹೌದು ನನ್ನ ರಾಜ್ಯ ಸರ್ಕಾರ ಈ ರೀತಿ ಧೈರ್ಯವನ್ನು ಕೊಟ್ಟಿದೆ, ನಿಧಾನ ಕಳಿಸ್ತಾ ಹೋಗೋಣ ಅಂತ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗಿ ಬರ್ತಾ ಹೋಗ್ಬೋದು. ಬಟ್ ಇಲ್ಲಿ ಶಿಕ್ಷಣ ಸಂಸ್ಥೆಯವರು ಹೋಗಿ ಅಪ್ರೋಚ್ ಮಾಡಿರೋದು ಯಾವ್ದನ್ನ ರಾಜ್ಯ ಸರ್ಕಾರನ ಯಾವ್ದಕ್ಕೆ ಅಪ್ರೋಚ್ ಮಾಡಿದೀವಿ ಅಂತಂದ್ರೆ, RTE ಹಣವನ್ನ ಬಿಡುಗಡೆ ಮಾಡಿಕೊಡಿ, ಈ 2 ವರ್ಷದ ಹಿಂದಿಂದ ಬರಬೇಕಾದಂತ ಬಾಕಿನ ಬಿಡುಗಡೆ ಮಾಡಿಕೊಡಿ ಅಂತ ಕೇಳಿದ್ವಿ ಹೊರತು ಶಾಲೆ ಓಪನ್ ಮಾಡಿ ಅಂತ ಖಂಡಿತ ಯಾರು ಲಿಖಿತ ರೂಪದಲ್ಲಿ ಕೇಳಿದ್ದಿಲ್ವೇ ಇಲ್ಲ ಸರ್. ದೇರ್ ಇಸ್ ನೋ ಎವಿಡೆನ್ಸ್ ಅಟ್ ಆಲ್. ಇಫ್ ದೇರ್ ಇಸ್ ಎನಿ ರಿಟರ್ನ್ ಎವಿಡೆನ್ಸ್, ಶೋ ಇಟ್ ಟು ಅಸ್ ಸರ್. ಇಟ್ ಇಸ್ ನಾಟ್ ದೇರ್. ಶಾಲೆ ನಡೆಯದ ಅವಧಿಗೆ ಫೀಸ್ ತಗೊಳ್ಳೋದಿಲ್ವಾ? ತಗೋತೀರಾ? ಯಾವ್ದು ಸರ್? ಶಾಲೆ ನಡೆಯದ ಅವಧಿ ಸರ್, ಇಟ್ ಈಸ್ ಅ ಇಯರ್ಲಿ ಫೀಸು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾವ ಸರ್ ಬಜೆಟ್ ಆರ್ಗನೈಸೇಷನ್ಸ್ ಅಂತೂ ಇದುವರೆಗೂ ಯಾರು ಕೂಡ ಶಿಕ್ಷಣ ಸರ್, ನೀವು ಬಜೆಟ್ ಆರ್ಗನೈಸೇಷನ್ ಶ್ರೀಮಂತರ ಮಕ್ಕಳು ಹೋಗೋ ಶಾಲೆಗಳು ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಿ ನೀವು ಬೇಸಿಕಲಿ. ಬಜೆಟ್ ಆರ್ಗನೈಸೇಷನ್ ಅಂದ್ರೆ ಬಡವರ ಮಕ್ಕಳು ಹೋಗೋ ಶಾಲೆಗಳು ಇದ್ದಾರೆ. ಶ್ರೀಸಾಮಾನ್ಯರು ಓದಂತ ಸಂಸ್ಥೆಗಳು ಇದಾವೆ, ಸಾವುಕಾರ ಓದಂತ ಸಂಸ್ಥೆಗಳು ಇದಾವೆ. ಸಾವುಕಾರ ಓದಂತ ಸಂಸ್ಥೆಗಳಲ್ಲಿ 1.5 ಲಕ್ಷ 2 ಲಕ್ಷ ಫೀಸು ಒಂದ್ ತಿಂಗಳದಲ್ಲ ಸರ್. ನೀವು 2 ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. 10 ವರ್ಷದ ಫೀಸ್ ಕಟ್ಟು ಅಂತಂದ್ರೆ ಕಟ್ಟಕ್ ರೆಡಿ ಇರೋಂತ ಸಂಸ್ಥೆಗಳು ಬೇಕಾದ ಪೇರೆಂಟ್ಸ್ ಬೇಕಾಶನ ಇದ್ದಾರೆ. ತಿಂಗಳು ಫೀಸ್ ಕಟ್ಟುವಂತ ಸಂಸ್ಥೆಗಳು 18-20 ಸಾವಿರ ಸಂಸ್ಥೆಗಳು ಇಡೀ ರಾಜ್ಯದಲ್ಲಿ ಇದೆ ಸರ್. ಶಾಲೆ ನಡೆಯದ ಅವಧಿಗೆ ಫೀಸ್ ತಗೊಳ್ಳೋದಿಲ್ಲ ಸರ್. ಇಟ್ ಈಸ್ ಅ ಇಯರ್ಲಿ ಫೀಸು. ಈಗ ಅಟ್ ಪ್ರೆಸೆಂಟ್ ಸುಮಾರು ಸಂಸ್ಥೆಗಳು ಸರ್ 99% ಸಂಸ್ಥೆ ಯಾರು ಕೂಡ ಹೋದ ವರ್ಷದ ಏನ್ ಫೀಸ್ ಇದೆ ಅದಕ್ಕೆ ಬದ್ಧವಾಗಿದ್ದಾರೆ. ಈಗ ಯಾರು ಕೂಡ ಜಾಸ್ತಿ ಮಾಡಿಲ್ಲ. ಹೌದಾ ಚಿದಾನಂದ? ಒಂದೊಂದೇ ನಿಮಿಷ ಚಿದಾನಂದ. 99% ಸಂಸ್ಥೆಗಳು ಹೋದ ವರ್ಷ ಎಷ್ಟಿತ್ತು ಅಷ್ಟೇ ಫೀಸ್ ತಗೋತಾ ಇವೆ. ಫೋರ್ಸ್ ಮಾಡ್ತಾ ಇಲ್ವಾ ಸರ್ ಯಾರು? ಈಗ ಫೀಸ್ ಕಟ್ಟಬೇಕು ಸರ್. ಫೋರ್ಸ್ ಮಾಡೋಂತವ್ರನ್ನ ಖಂಡಿತ ನಮ್ ಕಣ್ಣಿಗೆ ಬಿದ್ರೆ ನಾವೇ ನಿಮ್ ಮುಂದೆ ಕರ್ಕೊಂಡ್ ನಿಲ್ಸಿ. ಹೇಗ್ ಡೀಲ್ ಮಾಡೋದನ್ನ
ಎಲ್ರಿಗೂ ಅದೊಂದು ತಪ್ಪು ಕಲ್ಪನೆ ಇದೆ ಸರ್, ಸರ್. ತಪ್ಪು syllabus ಕಲ್ಪನೆ ಅಲ್ಲ ಸರ್. ಸರ್, ನನ್ನ ಜೊತೆ ಆಗಿರುವಂತ ಪ್ರಾಕ್ಟಿಕಲ್ ಎಕ್ಸ್ಪ್ರೆಷನ್ ಸರ್, ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಮಾತಾಡಿ. ಅದಕ್ಕಿಂತ ಸೀರಿಯಸ್ ಆದ ವಿಷಯ ಆರಂಭದಲ್ಲಿ ಹೇಳಿದ್ರು ಅವರು. ಪೋಷಕರು ಫೀಸ್ ಕಟ್ಟಿ ಬಿಟ್ರೆ ವರ್ಷ ಇಡೀ ಕ್ಲೋಸ್ ಇದ್ರು ನಮ್ಗೆ ಸಂಬಂಧ ಇಲ್ಲ. ಇದೊಂದು ಆರೋಗ್ಯಕರವಾದ ಮಾತಾಡ್ತೀನಿ ನಾನು. ಶಿಕ್ಷಣ ಸಂಸ್ಥೆಗಳಲ್ಲಿ ಇದು NCERT ಸಿಲೆಬಸ್ ಪ್ರಕಾರ ಕಟ್ ಡೌನ್ ಮಾಡ್ತಾರೆ ಸಿಲೆಬಸ್ ಅಂತ ಇದೆಯಲ್ಲ. 10 ಚಾಪ್ಟರ್ ಇರೋದನ್ನ 5 ಚಾಪ್ಟರ್ ಮಾಡ್ತೀವಿ, 5 ಚಾಪ್ಟರ್ ಇರೋದನ್ನ 2 ಚಾಪ್ಟರ್ ಮಾಡ್ತಾರೆ ಅಂತ ಆತರ ಅಲ್ಲ. ಯಾಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದರದೇ ಆದಂತ ಸ್ಪೈರಲ್ ಅಪ್ರೋಚ್ಗಳು ಇರ್ತವೆ. ಆ ಸ್ಪೈರಲ್ ಅಪ್ರೋಚ್ ಅಲ್ಲಿ ಏನು ನಂಬರ್ ಆಫ್ ಕ್ರೆಡಿಟ್ ಅವರ್ಸ್, ಸಪೋಸ್ ಆ ಪರ್ಟಿಕ್ಯುಲರ್ ಚಾಪ್ಟರ್ ಇಟ್ ರನ್ಸ್ ಫಾರ್ ಅಬೌಟ್ 6 ಅವರ್ಸ್ ಅಂತಂದ್ರೆ ಸ್ವಲ್ಪ ಅದನ್ನ ಕನ್ಸೈಸ್ ಮಾಡಿ ಸ್ಪೈರಲ್ ಅಪ್ರೋಚ್ ಇರುವಂತದನ್ನ ಮಾತ್ರ ಹೇಳ್ಕೊಟ್ಟು ಮಾಡ್ತಾರೆ ಹೊರತು ಎಲ್ಲ ಎಂಟೈರ್ ಸಿಲೆಬಸ್ ನ 25 ಚಾಪ್ಟರ್ ಇದ್ರೆ ಅದನ್ನ ತೆಗೆದು 10 ಚಾಪ್ಟರ್ ಖಂಡಿತ ಬೇರೆ ಟೈಮ್ ಅಲ್ಲಿ ನೀವು ಸ್ಟ್ರೈಟ್ ಲೈನ್ ಅಲ್ಲ. ಈಗ ಹೇಳ್ತೀನಿ ಕೇಳಿ, ಬಹಳ ಒಳ್ಳೆ ಇಶ್ಯೂನ ನೀವು ತೆಗೆದುಕೊಂಡಿದ್ದೀರಿ. ಚರ್ಚೆ ಇದು ಫಲಪ್ರದ ಆಗಬೇಕು. ನಮ್ಮ ರಮ್ಯಾ ಮೇಡಮ್ ಅವ್ರು ಹೇಳಿದಂಗೆ, ಸುಪ್ರೀತ್ ಅವ್ರು ಹೇಳಿದಂಗೆ ಸ್ಕೂಲ್ಗಳು ನಡಿಲೇಬೇಕು. ಯಾವ ಸ್ಕೂಲ್ಗಳು ನಡಿಬೇಕು ಅಂದರೆ 10, 11, 8, 9, 7, 8 ಹಿಂಗೆ 2 ಕ್ಲಾಸು 3 ಕ್ಲಾಸನ್ನು ತೆಗೆದುಕೊಂಡು ಒಂದೊಂದು 15 ದಿವಸ 20 ದಿವಸ ಟ್ರಯಲ್ ನೋಡಿ ಆದಮೇಲೆ ಸ್ಕೂಲ್ಗಳಲ್ಲಿ ಶುಚಿ ಪ್ರಾರಂಭ ಆದಮೇಲೆ ಚೆನ್ನಾಗವೆ ಅಂತ ಮನಗಂಡು ಪ್ರಾಕ್ಟಿಕಲನ್ನು ನೋಡಿಕೊಂಡು ಆಮೇಲೆ ಮುಂದುವರಿಸ್ಬೇಕು. ಆಮೇಲೆ ಈ ಚಿಕ್ಕ ಮಕ್ಕಳದ ವಿಚಾರ ಇದೆಯಲ್ಲ, ನೀವು ಹೇಳ್ದಂಗೆ ಯಾರೂ ಸಹಿತ ಪ್ರೀ ನರ್ಸರಿ ಸ್ಟಾರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾರ್ದೂ ಒಲವಿಲ್ಲ. ನಾವು ಸರ್ಕಾರಕ್ಕೆ ಹೇಳ್ಬಿಡ್ತಾ ಇದ್ದೀವಿ, ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಇದರ ನೋಡ್ತಾ ಇದ್ದಾರೆ. ಈಗಲೇ ಅರ್ಥ ಮಾಡಿಕೊಳ್ಳಿ, ನಾವು ಪ್ರೀ ಪ್ರೈಮರಿ ಸ್ಕೂಲನ್ನು ನಾವು ನಡೆಸಬೇಕು ಅಂತ ನಾವು ಯಾರೂ ಹೇಳಿಲ್ಲ. CBSE ICSE ಅವರು ಇದು ಸ್ಪಷ್ಟ. ಆನ್ಲೈನ್ ಕೂಡ ವಿರೋಧ ಮಾಡ್ತೀವಿ ಸರ್. ಯಾಕಂದ್ರೆ ಅಪ್ ಟು 4th or 5th ಸ್ಟ್ಯಾಂಡರ್ಡ್ ಆನ್ಲೈನ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಅದು ಆನ್ಲೈನ್ ಮಾಡಿದ್ದು ಕೆಲವೇ ಸಂಸ್ಥೆಗಳು, ಹೊರ ರಾಜ್ಯದ ಕಾರ್ಪೊರೇಟ್ ಸಿಸ್ಟಮ್ ಅಲ್ಲಿ ನಡೀತಾ ಇರುವಂತಹ ಸಂಸ್ಥೆಗಳು ಮಾತ್ರ ಏಪ್ರಿಲ್ ಮೇನಲ್ಲಿ ಆನ್ಲೈನ್ ಶಿಕ್ಷಣ ವ್ಯವಸ್ಥೆನ ನರ್ಸರಿ ಮಕ್ಕಳಿಗೆ ಮತ್ತೆ ಪ್ರೈಮರಿ ಮಕ್ಕಳಿಗೆ ಮಾಡಿದೆ ಹೊರತು. ಕೊನೆ ಪಕ್ಷ ಈ ಅಕಾಡೆಮಿಕ್ ಇಯರ್ಗೆ ಟೋಟಲ್ ಎಜುಕೇಶನ್ ಅಪ್ರೋಚೇ ಚೇಂಜ್ ಆಗಬೇಕು ಮೇಡಮ್. ಇಷ್ಟೆಲ್ಲ ಆದ ನಂತರ ನೀವು ಉಳಿದ ಸಿಲೆಬಸ್ ನೆಷ್ಟು ಉಳಿದಿರೋ ಟೈಮ್ನಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂದ್ರೆ ಮಕ್ಕಳಿಗೆ ತುಂಬಾ ಭಾರ ಆಗುತ್ತೆ. ಅಜಿತ್ ಅವರೇ, ಒಂದೇ ನಿಮಿಷ. ಈಗ ನೀವು ಬೇಕಾದ್ರೆ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡಿ. 1979 ಅಲ್ಲಿ ಜನವರಿ ಟು ಡಿಸೆಂಬರ್ ಇತ್ತು ಅಕಾಡೆಮಿಕ್. ಆ ವರ್ಷ ಏನ್ ಮಾಡಿದ್ರು ಅಂದ್ರೆ ಚೇಂಜ್ ಮಾಡಬೇಕು ಅಂದ್ಬಿಟ್ಟು 1 ವರ್ಷ 5 ತಿಂಗಳಿಂದ 6 ತಿಂಗಳು ಮಾಡಿದ್ದಾರೆ ಶಾಲೆನ. ಯಾಕಂದ್ರೆ ಅಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಜೂನಿಂದ ಸ್ಟಾರ್ಟ್ ಆಗಿ ಇದು ಆ ಟೈಮಲ್ಲಿ ಸರ್ಕಾರ ಡಿಸಿಷನ್ಸ್ ತಗೊಂಡು ಅದು ಮಾಡಿದೆ. This is also the right time to ಯಾಕಂದ್ರೆ academic year also. ಅಕಾಡೆಮಿಕ್ ಅಲ್ಲ, ನಾನು ಎಷ್ಟು ಎಕ್ಸಾಂಪಲ್ ಕೊಡ್ತಾ ಇರೋದು. ಅಲ್ಲಿ 16 ತಿಂಗಳು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ರಮ್ಯಾ ಮೇಡಮ್ ಒಂದು ಹೇಳಿದ್ರು ಮಕ್ಕಳಿಗೆ ಬಹಳ ಮಾನಸಿಕ ಹಿಂಸೆ ಆಗುತ್ತೆ ಅಂತ. ಈಗ ನಾನು ನೋಡಿದ ಪ್ರಕಾರ ಈ ಏನು ನಮ್ಮ ಮೋದಿಯವರು ಅನೌನ್ಸ್ಮೆಂಟ್ ಎಲ್ಲ ಮಾಡಿದಾಗ ಮಕ್ಕಳು ಸಹ ಒಂದು ಸ್ವಲ್ಪ ಮೆಂಟಲಿ ಆಗಿ ನೋಡಿಕೊಂಡು, ಯಾಕಂದ್ರೆ ಆ ಟೈಮಲ್ಲಿ ಶಾಲೆಗೆ ಹೋಗ್ತಾ ಇದ್ರು ಮಕ್ಕಳು, ಅವ್ರಿಗೆ ಈ ಮಾಸ್ಕ್ ಹಾಕೋಣದಾಗ್ಲಿ ಆಲ್ರೆಡಿ ಬಂದ್ಬಿಟ್ಟಿತ್ತು. ಅವಾಗ ಇನ್ನೇನು ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇತ್ತು. ಇಲ್ಲ ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದು 24th ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದು. ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳು ಎಲ್ಲ ಬಂತು. ಈವನ್ ನಾನು ಮುಂಬೈಯಿಂದ ತಂದಂತ ಚೀನಾ ಐಟಮ್ನ ನನ್ನ ಮಕ್ಕಳು ಮುಟ್ಟಿಲ್ಲ. ಯಾಕಂದ್ರೆ ಅದು ಚೀನಾದಿಂದ ಬಂದಿರುತ್ತೆ, ಅದ್ರಲ್ಲಿ ಕರೋನಾ ಅಲ್ಲಲ್ಲ. ಆ ಮಕ್ಕಳಲ್ಲೂ ಬಹಳಷ್ಟು ಅಲ್ಲಲ್ಲ ಫಸಲಲ್ಲ ಇರಿ. ಯಾಕಂದ್ರೆ ನಾನು ಅಂದ್ಕೊಂಡಂಗೆ ಇದೇನು ಒಂದು 4-5 ತಿಂಗಳಲ್ಲಿ ಇಷ್ಟೊಂದು ನಾವು ಆತರ ಪಡ್ಕೊಂಡು ಏನ್ ಸರ್ಕಾರ ಡಿಸಿಷನ್ಸ್ ತಗೊಂಡಿದೆ, ಅಷ್ಟು ಒಂದು ಆತರ ಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿ ಬೇಕೇ ಆಗಿಲ್ಲ. ಇಲ್ಲಿ ಯಾಕಂದ್ರೆ ಇವಾಗ ಬೆಂಗಳೂರಿನಲ್ಲಿ ಇರುವಂತ ಕೊರೋನಾ ಸಮಸ್ಯೆ ಪಕ್ಕದ ಜಿಲ್ಲೆನಲ್ಲೂ ಇರಬೇಕು ಅಂತ ಏನು ಇಲ್ವಲ್ಲ ಸರ್. ಲೆಟ್ ದೆಮ್ ಲಿವ್ ಇಟ್ ಟು ದ ಡಿಸೀಸ್. ದೇ ವಿಲ್ decide when to start, what to start. They will discuss with the local public. ಅದರ ಪ್ರಕಾರ ಅವರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಇನ್ ಕೇಸ್ ಇಫ್ ಇಟ್ ಈಸ್ ಪಾಸಿಬಲ್. ಸುಪ್ರೀತ್ ಅವರೇ, ಯಾವ ರೀತಿಯಾಗಿ RTE ಬಾಕಿಯನ್ನ ಕೇಳೋದಕ್ಕೆ ಹೋಗಿದ್ರಿ, ಅಫ್ಕೋರ್ಸ್ ಅದು ನಿಮ್ಮ ಹಕ್ಕು, ರಾಜ್ಯ ಸರ್ಕಾರದ 1,000 ಕೋಟಿ ಕೊಡಬೇಕು. ಅದೇ ರೀತಿಯಾಗಿ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಶಿಕ್ಷಣ ಸಚಿವರನ್ನ ಭೇಟಿಯಾಗಿ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ, ನಾವು ಮಕ್ಕಳ ಆರೋಗ್ಯವನ್ನು ರಿಸ್ಕಿಗೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಸರ್, ದಯವಿಟ್ಟು ಶಾಲೆಗಳನ್ನು ಪುನರಾರಂಭಿಸಬೇಡಿ, ಈಗಲೇ ಕೊರೋನಾ ಇಳಿಮುಖ ಆಗೋ ತನಕ ಶಾಲೆಗಳನ್ನು ಮತ್ತೆ ಶುರು ಮಾಡುವ ಯೋಚನೆನೇ ಮಾಡಬೇಡಿ ಅಂತ ಒಂದು ಪ್ರೆಸೆಂಟೇಷನ್ ಕೊಡ್ತೀರಾ? ಪ್ರೆಸೆಂಟೇಷನ್ ಕೊಡೋದಕ್ಕೆ ಇವ್ರು ಈ ತರದ್ದೊಂದು ಆರ್ಡರ್ ಹೊರಡಿಸ್ತಾರೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡ್ರೆ. ಈಗ ಸರ್ ನಾನು ಕೇಳ್ತಾ ಇರೋದು, ನಾಳೆ ಹೋಗ್ಕೊಡಿ, ನಾಳೆ ಹೋಗ್ಕೊಡಿ, ನಾಳೆ ಹೋಗ್ಕೊಡಿ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಶಾಲೆಗಳನ್ನು ಶುರು ಮಾಡಬೇಡಿ. ಮಾಧ್ಯಮಗಳ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮಾಧ್ಯಮದಕ್ಕೂ ನೀವು ಹೇಳೋದಕ್ಕೂ ಡಿಫರೆನ್ಸ್ ಇದೆ ಸರ್. ಬಿಡಿ ಸರ್, ನೀವು ಕೊಡಿ ಸರ್. ಅದು ಏನು ತಪ್ಪಿದೆ ಅದರಲ್ಲಿ? ಇಷ್ಟೊಂದು ಒಕ್ಕೂಟಗಳಿದೆ, ಕೊಡ್ತೀರಾ ಸರ್, ಕೊಡ್ತೀರಾ? ಇದೇ ಅಭಿಪ್ರಾಯ ಅನ್ನೋದಾದ್ರೆ, ಇದೇ ಅಭಿಪ್ರಾಯ ಅನ್ನೋದಾದ್ರೆ ರೈಟಿಂಗ್ ಅಲ್ಲಿ ಕೊಡಿ. ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ ನಾಳೆ ದಿವಸ ನೀವು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಯಾವ ಧೈರ್ಯದ ಮೇಲೆ ನಾವು ಸ್ಟಾರ್ಟ್ ಮಾಡೋಣ ಸರ್? ಎಸ್, ಲಾಸ್ಟ್ ರಿಯಾಕ್ಷನ್. ನಾವು ಖಾಸಗಿ ಶಿಕ್ಷಣ ಸಂಸ್ಥೆಯವರು CBSE ICSE ಸ್ಕೂಲ್ನವರು ನಾವು ರಮ್ಯಾ ಮೇಡಮ್ ಹೇಳಿದ್ದನ್ನ
ನಾನು ಸಹಿತ ಅದನ್ನು ಸಪೋರ್ಟ್ ಮಾಡ್ತೀನಿ. ಹೈಯರ್ ಕ್ಲಾಸಸ್ಸಿಂದ ಮೊದಲು ಪ್ರಾರಂಭ ಮಾಡಲಿ, ಆಮೇಲೆ ಲೋಯರ್ ಕ್ಲಾಸಿಗೆ ಆ ಪ್ರಾರಂಭ ಮಾಡೋದು ಕೂಡ ಆಗಸ್ಟ್ ಓಕೆ. BBMP ಅಥವಾ ಪೌರಾಡಳಿತ ವರ್ಗದಿಂದ ಸರ್ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ನ ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲೂ ಹಾಕ್ಲೇಬೇಕು ಸರ್. 4 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.